ನಾವು ಪ್ರಜಾಪ್ರಭುತ್ವ ಉಳಿದೆ, ವೆಬ್ ಕಾಸ್ಟಿಂಗ್ ಮಾಡಿ ಪ್ರಾಮಾಣಿಕರು ಆಯ್ಕೆ ಆಗಿ ಪ್ರಾಮಾಣಿಕರು ಇಲ್ಲೇ ಏನಪ್ಪ ಅಂತಂದ್ರೆ ಈ ಜನಪ್ರತಿನಿಧಿ ಆಗಲಿ ನಮ್ಮೆಲ್ಲರೂ ಬೈಕಿನ ಅಲ್ಲಿ ಒಂದು ಇನ್ನೊಂದು ಪ್ರಾಬ್ಲಮ್ ಅದ. ಹೇಗಪ್ಪ ಅಂತಂದ್ರೆ ಇಲೆಕ್ಷನ್ನ ಅಲ್ಲಿ ಒಳಗೆ ನಡೆದಂಗೆ ಹೊರಗನು ಇಲ್ಲೇ ಸಾರಾಯಿ ಹಂಚೋದು, ದುಡ್ಡು ಹಂಚೋದು, ಮತ್ತೆ ಹಂಚೋದು ನಾವು ನೋಡ್ತಾ ಇದ್ದೀವಿ. ಗ್ಯಾರಂಟಿ ಹಂಚೋದು ಶುರು ಆಗ್ಯದ. ಇದು ಸಹಿತ ಇಫೆಕ್ಟ್ ಆಗ್ತಿದೆ, ತಪ್ಪಿಸುವಂಥ ಕೆಲಸಗಳು ಆಗಬೇಕಾಗ್ಯದ. ಇದು ಯಾವಾಗ ಆಗ್ತದೆ ಗೊತ್ತಿಲ್ಲ. ಆದರೆ ಮಿನಿಮಮ್ ಅಲ್ಲಿ ಒಳಗೆ ಹೋದಾಗ ಅದು ಸ್ವತಂತ್ರವಾಗಿ ಅವ್ರು ವೋಟ್ ಹಾಕುವಂಥ ಒಂದು ಏನಪ್ಪ ಅಂದರೆ ಸ್ವಾತಂತ್ರ್ಯ ಸಿಗಲಿ, ಅದು ಬದಲಾಗದೇ ಇರಲಿ. ಒಂದು ವೋಟ್ ಹಾಕಿದ್ದು ಒಂದಕ್ಕೆ ಬಿ ಜೆ ಪಿಗೆ ಹಾಕಿ ಅದು ಕಾಂಗ್ರೆಸ್ ಹೋಗಬಾರ್ದು, ಕಾಂಗ್ರೆಸ್ ಹಾಕಿದ ವೋಟ್ ಬಿ ಜೆ ಪಿಗೆ ಹೋಗಬಾರ್ದು. ಆಯಾ ಭಾಗದಲ್ಲಿ ಯಾವ ಸ್ಟ್ರಾಂಗ್ ಅಂದ್ರೆ ಅವ್ರ ಕಡೆ ಹೋಗಬಾರ್ದು ಅನ್ನೋದು ಒಂದು ಎಲ್ಲರ ಬೇಡಿಕೆ ಇತ್ತು. ಅದು ಅದ್ರ ಜೊತೆಗೆ ವಿ ವಿ ಪ್ಯಾಟ್ ಬೆಳ್ತಾಯಿದ್ರು. ಪ್ರತಿಯೊಂದು ಬೂತಿಗೂ ಪ್ರತಿಯೊಂದು ಇದಕ್ಕೂ ವಿ ವಿ ಪ್ಯಾಟ್ ಪ್ಲಸ್ ಇ ವಿ ಎಮ್ ಜೊತೆಗೆ ವೆಬ್ ಕಾಸ್ಟ್. ಆದರೆ ಒಂದು ಹಂತದವರೆಗೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಜೀವಂತಿಗೆ ಪಡಿಬೋದು ಮತ್ತು ಬೆಳಿಬೋದು ಅನ್ನೋಂಥ ಒಂದು ಬಲವಾದ ನಂಬಿಕೆ. ಆ ದಿಶೆಯಲ್ಲೇ ನಮ್ಮ ಎಲೆಕ್ಷನ್ ಕಮಿಷನ್ನ ಈ ಕೆಲಸ ಮಾಡಲಿಕ್ಕತ್ತದ. ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಇದಕ್ಕೆ ಇನ್ನು ಇಂಟರ್ನೆಟ್ ಎಲ್ಲಿ ಇರೋದಿಲ್ಲ, ಇಂಟರ್ನೆಟ್ ವರ್ಕ್ ಎಲ್ಲಿ ಮಾಡೋದಿಲ್ಲ, ಅಲ್ಲಿ ಏನಪ್ಪ ಅಂತಂದ್ರೆ ಆ ವೆಬ್ ಕಾಸ್ಟಿಂಗ್ ಸಲುವಾಗಿ ಅದರ ಬದಲಾಗಿ ವಿಡಿಯೋಗ್ರಫಿ ಮಾಡಿಸೋದು, ಫೋಟೋಗ್ರಫಿ ಮಾಡಿಸೋದು ಪರ್ಯಾಯ ವ್ಯವಸ್ಥೆ ಮಾಡಿ ಅಲ್ಲಿ ನಡೆದ ವಿಡಿಯೋಗ್ರಫಿ ಮತ್ತು ಜೊತೆಗೆ ಏನಪ್ಪ ಫೋಟೋ